ಹೋಗ್ಲಿ, ನಾನು ಎಷ್ಟು ಅಮೌಂಟ್ ಕೊಡ್ಬೇಕು ಹೇಳ್ರಿ ನಿಮ್ಗೆ? ಓ ಅದು ಗೊತ್ತಿಲ್ವಾ? ಬಿಡಪ್ಪ ದೊಡ್ಡ ಮನುಷ್ಯ, ಬಿಡು, ನನ್ನ ಋಣದಲ್ಲೇ ಇರ್ಬಿಡು ನೀನು, ಸರಿನಾ? ಇನ್ನೊಂದು ಸಲ ನೀನು ಫೋನ್ ಮಾಡಿದ್ರೆ ಅವಾಗ ಕೇಳು ನನಗೆ. ನೀವ್ ಯಾರು ಅಂತ ಹೇಳಿದ್ರೆ ಗೊತ್ತಾಯ್ತು ತಾನೆ. ದುಡ್ಡು ಇಸ್ಕೋಬೇಕಾರೆ ಅಣ್ಣ ಅಪ್ಪ ಅಂತ ಅನ್ಕೊಂಡು ಇದು ಮಾಡ್ಕೊಂಡು ಇರೋದು. ಇವಾಗ ನೀನು ಯಾರುನಾ? ಅಲ್ಲ ಕಣ್ರಿ, ನಿಮ್ ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳಿದ್ರೆ ಏನಾಗ್ಬಿಡ್ತದ? ಬೆಳಗ್ಗೆ ಸುನಿಲ ಹಾರಿಸ್ತಾನೆ ಕಲರ್ ಕಾಗೆ ತಲೆಯಲ್ಲಿರೋ ಟೆನ್ಷನ್ ನ ಕಿತ್ತಾಕ್ತಾನೆ, ಮೈಯಲ್ಲಿರೋ ಬಿಪಿನ ರೈಸ್ ಮಾಡ್ತಾನೆ. ಮಣಿ, ಹಾ ಎಲ್ಲಿದ್ರೆ? ಯಾರು ಗೊತ್ತಾಗಿಲ್ಲ? ನಿಜವಲ್ಲ? ನೀವ್ ಯಾರು ಅಂತ ಗೊತ್ತಾಗಿಲ್ವಲ್ಲ. ಮೊಬೈಲ್ ಚೇಂಜ್ ಮಾಡಿದ್ಯಾ? ಹಾ, ಮೊಬೈಲ್ ಚೇಂಜ್ ಆಗೈತೆ. ಕೊಡ್ಬೇಕಾಗದವ್ರು ಕೊಡದೇ ಹೋದ್ರು ಸರಿ, ಮೊಬೈಲ್ ಮಾತ್ರ ಹೊಸ ತಗೋತೀರ ಅಲ್ವಾ? ಅಲ್ಲ, ಯಾರು ಅಂತ ಗೊತ್ತಾಗಿಲ್ಲ. ಬಿಡಪ್ಪ ದೊಡ್ಡ ಮನ್ಸ, ಗೊತ್ತಾಗದೆ ಬೇಡ ಬಿಡು, ಆಯಿತು. ಅಲ್ಲ, ಯಾರು ಅಂತ ಹೇಳಿ ಸರ್. ಅಲ್ಲ ನಿನ್ನ ಸೋಕಿ ನೋಡಿ, ಇಲ್ಲಿ ಕೊಡ್ಬೇಕಾದ್ರೂ ಕೊಡಬೇಕು ಅಂತ ಜ್ಞಾನ ಇಲ್ಲ, ಮೊಬೈಲ್ ಮಾತ್ರ ಚೇಂಜ್ ಮಾಡ್ತಾಯಿರು. ಇಲ್ಲ ಅಣ್ಣ, ಮೊಬೈಲ್ ಡಿಸ್ಪ್ಲೇ ಹೊಡೆದೋಗಿತ್ತು, ರೀಫ್ರೆಶ್ ಆಗಿತ್ತು. ಅದು ಯಾರಣ್ಣ ಅಂತ ಗೊತ್ತಾಗ್ಲಿಲ್ಲ, ಹೇಳ್ರಿ. ನಮ್ಮ ಜೀವನನೇ ಹೊಡೆದೋಯ್ತೈತೆ ಇಲ್ಲಿ, ಅದ್ರ ಬಗ್ಗೆ ನಿಂಗೆ ಜ್ಞಾನ ಇಲ್ಲ. ಕೊಟ್ಟವ್ನು ಕೊಡಂಗೆ ಇಸ್ಕೊಂಡವ್ನು ವೀರಭದ್ರ ಅಂದಂಗೆ ನಿನ್ನ ಪಾಡಿಗೆ ಏನಾದ್ರು ಮಾಡ್ತಾಯಿರೋ. ನನಗೆ ತಲೆ ಕೆಟ್ಟೋಗೈತೆ, ಹೋಗತ್ತಾಗೆ. ಬ್ರದರ್, ನಿಮ್ಮ ಹೆಸರು ಹೇಳ್ರಿ ಹೋಗ್ಲಿ. ಇನ್ನು ಎಂತೆಂಥವ್ರು ಬರ್ತಾರೋ ನನ್ನ ಲೈಫಲ್ಲಿ ನನಗೆ ಬುದ್ಧಿ ಕಲಿಸೋಕ್ಕೆ. ನನಗೊಂದು ಗೊತ್ತಾಯ್ತಾ ಇಲ್ಲ ದೇವರಾಣೆಗಳು. ಈಗ ನನಗೆ ಅಷ್ಟು ಅಲ್ಲ ಅಣ್ಣ, ನಿಮ್ಮ ಹೆಸರು ಹೇಳಿ ಹೋಗ್ಲಿ. ಬಿಡು ದುಡ್ಡು ಕೊಟ್ಟಿದ್ದ ತಪ್ಪಿಗೆ ಹಿಂಗೆಲ್ಲ ನಾನು ನೀವು ಆಡೋ ನಾಟಕಗಳೆಲ್ಲ ನೋಡಬೇಕು. ನನಗೊಂದು ಅರ್ಥ ಆಯ್ತಿಲ್ಲ. ಈಗ ಸಂಬಳ ಕಮ್ಮಿ ತಗೊಂಡ್ರೆ ಮರ್ಯಾದೆ ಇರಲ್ಲ ಮನೆಯಲ್ಲಿ, ಸಂಬಳ ಜಾಸ್ತಿ ಬರ್ತದೆ ಅಂತಂದರೆ ನಿಮ್ಮಂಥವ್ರು ಕಾಟ. ಬಂದು ಸಾಲ ಕೇಳ್ತೀರಾ, ಕೊಡದೋದ್ರೆ ನಿಷ್ಠುರ. ಏನು ಮಾಡ್ಕೊಂಡು ಸಾಯವ ನಾವು? ಹೆಂಗಿರ್ಬೇಕು ನೀವೇ ಹೇಳ್ಬಿಡಿಯಪ್ಪ. ಸರ್, ಯಾರು ಅಂತ ಹೇಳ್ತೀರಾ ಹೋಗ್ಲಿ. ಇಲ್ಲ ನೀವು ಹೇಳ್ಬಿಡಿ, ನೀವು ಹೇಳ್ದಂಗೆ ಬದುಕ್ತೀವಿ. ಬ್ರದರ್, ನೀವು ಯಾರು ಅಂತ ಹೇಳಿ ಬ್ರದರ್. ನಂದು ಒಂದು ಜನ್ಮ ತಗೊಂಡತ್ತಾಗೆ. ಇದಕ್ಕೋಸ್ಕರ ನಾನು ಕರೋನಾ ಟೈಮಲ್ಲಿ ವ್ಯಾಕ್ಸಿನ್ ತಗೊಂಡು ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ನ ಗಂಧದ ಕಡ್ಡಿ ಥರ ಉಚ್ಕೊಂಡು ಬದುಕಿದ್ನ ನಾನು ಅಂತ ಅನಿಸ್ತೈತೆ ನನಗೆ ಇವಾಗ. ಏನು ಯಾರು ಅಂತ ಹೇಳ್ತಾ ಇಲ್ಲ, ಏನು ಅಂತ ಹೇಳ್ತಾ ಇಲ್ಲ. ಅಲ್ಲ, ನೀನು ಯಾರಿಗಾರು ಹೇಳ್ಬಿಟ್ಟು ಮೊಬೈಲ್ ತಗೊಂಡ ನೀನು ಇಷ್ಟ ಬಂದಂಗೆ ಮಾಡಿದ್ಯಾ ತಾನೇ? ನನಗೆ ಬರಬೇಕಾಗಿರೋ ದುಡ್ಡು ಬರ್ದಿರಲಿ, ಆಮೇಲೆ ನಿನಗೆ ಇರೋದು ಗ್ರಾಚಾರ. ಹೋಗ್ಲಿ, ನಾನು ಎಷ್ಟು ಅಮೌಂಟ್ ಕೊಡ್ಬೇಕು ಹೇಳ್ರಿ ನಿಮಗೆ? ಓ ಅದು ಗೊತ್ತಿಲ್ವಾ? ಬಿಡಪ್ಪ ದೊಡ್ಡ ಮನುಷ್ಯ, ಬಿಡು, ನನ್ನ ಋಣದಲ್ಲೇ ಇರ್ಬಿಡು ನೀನು, ಸರಿನಾ? ಇನ್ನೊಂದು ಸಲ ನೀನು ಫೋನ್ ಮಾಡಿದ್ರೆ ಅವಾಗ ಕೇಳು ನನಗೆ. ನೀವ್ ಯಾರು ಅಂತ ಹೇಳಿದ್ರೆ ಗೊತ್ತಾಯ್ತು ತಾನೆ. ದುಡ್ಡು ಇಸ್ಕೋಬೇಕಾರೆ ಅಣ್ಣ ಅಪ್ಪ ಅಂತ ಅನ್ಕೊಂಡು ಇದು ಮಾಡ್ಕೊಂಡು ಇರೋದು. ಇವಾಗ ನೀನು ಯಾರುನಾ? ಅಲ್ಲ ಕಣ್ರಿ, ನಿಮ್ ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳಿದ್ರೆ ಏನಾಗ್ಬಿಡ್ತದ? ಬಿಡಪ್ಪ ದೊಡ್ಡ ಮನ್ಸ, ಹೊಸ ಮೊಬೈಲ್ ತಗೊಂಡಿದ್ಯಲ್ವಾ ಒಂದಷ್ಟು? ಹೊಸ ತಗೊಂತಾರ, ಐಫೋನ್ ತಗೊಂತಾರ, ಅದು ಬೇಡ. ನಿನ್ ಹೆಸರು ಹೇಳಪ್ಪ ಮನುಷ್ಯ. ಹಂಗಾರೆ ಐಫೋನ್ ತಗೊಂಡಿರೋದಾ? ಐಫೋನ್ ತಗೊಂಡಿರೋದು, ಪ್ಲೇಸ್ ಯಾವ್ದೋ ತಗೊಂಡಿರ್ತೀನಿ. ನೀನ್ ಯಾರು ಅಂತ ಹೇಳ್ಬೇಕು ತಾನೆ ನನಗೆ. ನಿನ್ ಹೆಸರು ಹೇಳಿದ್ರೆ ಗೊತ್ತಾಯ್ತ ತಾನೆ. ಗನಂದಾರಿ ನೀನು ಯಾವ್ದಾರು ತಗೊಂಡು ನೀನು ಫಸ್ಟ್ ಕೊಡೋರು ಕೊಟ್ಬಿಟ್ಟು ಆಮೇಲೆ ನಿನ್ ಸೋಕಿಗಳು ಮಾಡಿ. ಆಯ್ತು, ನೀನ್ ಯಾರು ಅಂತ ಹೇಳೋ, ಕೊಡೋಣ. ಗೊತ್ತಿಲ್ಲ ಅಲ್ವಾ? ಕಾಸು ಇಸ್ಕೊಂಡ್ಬಿಟ್ಟಿದ್ಯಾ ಅಂದ್ರೆ ಏನ್ ಹೇಳ್ತಾರೆ? ನೀನ್ ಯಾರು ಇಲ್ಲ ಬಿಡು, ಗೊತ್ತಾದ್ರೆ ನಾನು ನಿನ್ಗೆ ಹೇಳ್ಬೋದು, ಕೊಡ್ತೀನಪ್ಪ ಆಯ್ತಣ್ಣ ಅಂತ. ಡಿಸ್ಪ್ಲೇ ಹೊಡೆದೋಯ್ತದಂತೆ, ಹೊಸ ಮೊಬೈಲ್ ತಗೊಳಕ್ ಆಯ್ತದಂತೆ ಇಲ್ಲಿ, ಅದು ಐಫೋನ್ ತಗೊಳಕ್ ಆಯ್ತದಂತೆ. ನಮ್ಗೆ ಕೊಡ್ಬೇಕಾದವ್ರು ಕೊಡಕ್ಕೆ ಇಲ್ಲಿ ಜ್ಞಾನ ಇರಲ್ಲ. ಬ್ರದರ್, ನಾನು ಫಸ್ಟ್ ಹೇಳ್ತಾ ಇದೀನಿ, ನೀವ್ ಯಾರು ಅಂತ ಹೇಳಿ ಬ್ರದರ್. ನಾನು ಫಸ್ಟ್ ಆ್ಯಂಡ್ ಲಾಸ್ಟ್ ಹೇಳ್ತಾ ಇದ್ದೀನಿ, ಇನ್ನು 15 ದಿವಸದಲ್ಲಿ ನನ್ನ ದುಡ್ಡು ನನಗೆ ವಾಪಸ್ ಬರಬೇಕು. ಯಾರು ಅಂತ ಹೇಳ್ರಿ ರೀ ಫಸ್ಟ್ ರೀ. ಆಯ್ತಾ? ನಿಮ್ಮ ಹೆಸರು ಹೇಳ್ರಿ ಹೋಗ್ಲಿ. ಮೊಬೈಲ್ ಹೊಡೆದೋಗಿರೋದಲ್ಲ, ನೀನು ಬುಲ್ಡೆ ಹೊಡೆದಾಕ್ತೀನಿ ಆಮೇಲೆ ಬಂದು ಇರಲಿ. ನನ್ನ ಬುಲ್ಡೆನಾ? ಎಲ್ಲಿ ಬರ್ಬೇಕು ಹೇಳು? ಓ ಹಿಂಗ ರೌಡಿಸಮ್ಮ? ಅಲ್ಲ, ಎಲ್ಲಿ ಬರ್ಬೇಕು ಹೇಳಿ, ನಾನೇ ಬರ್ತೀನಿ. ನೀನ್ ನೋಡ್ಬೇಕಾಯ್ತದಲ್ಲ, ಅವಾಗ ನೋಡ್ಬೋದಲ್ಲ. ಓಹೋ, ಈ ತರ ರೋಪ್ದಾರಿ. ಅಲ್ಲ ಬ್ರದರ್, ನಿನ್ ಹೆಸರು ಹೇಳು ಅಂದ್ರೆ ಹೇಳಲ್ಲ. ಬುಲ್ಡೆ ಹೊಡೆದಾಕ್ತೀನಿ, ನೀನ್ ಇರೋಕ್ಕಾಗ ಕೇಳು, ನಾನು ಬರ್ತೀನಿ, ಅಲ್ಲೇ ಹೊಡೆದಾಕವೆ. ಫಸ್ಟು ನಾನು ಯಾರು ಅಂತ ನಂಬರ್ ಗೊತ್ತಾಗಿಲ್ಲ, ಇವಾಗ ನನ್ನ ಹೆಸರೇ ಗೊತ್ತಿಲ್ಲ. ನೆಕ್ಸ್ಟು ಇನ್ನೇನು ಗೊತ್ತಾಗಲ್ಲ ನಿನಗೆ ಪ್ರಪಂಚದಲ್ಲಿ. ಬಿಡು, ನನ್ನ ಋಣದಲ್ಲೇ ಇದ್ಬಿಡ, ಆಯ್ತು? ಓಕೆ. ನಾನೊಂದು ಪಿಕ್ಚರ್ಗೆ ಹೋದ್ನೋ ಅಥವಾ ಎಲ್ಲರೂ ಒಂದು ಟೂರ್ಗೆ ಹೋಗಿ ಬಂದ್ಬಿಟ್ನೋ ಅಂತ ಅನ್ಕೊಂಡು. ಇದು ಯಾರೋ ಆಯ್ತು ಮಡ್ಗಪ್ಪ. ನಮ್ದೇ ಯಾವ್ದು ನಮ್ಗೇನ ಬೇಜಾರು. ನಿನ್ ಹೆಸರು ಹೇಳು ಮಾರಾಯ ಅಂದ್ರೆ ಹೇಳಲ್ಲ ಅಂದ್ರೆ ಇನ್ನೇನ್ ಹೇಳೋಣ ನಾವು? ಕುಡ್ದಿದ್ಯಾ? ಎಣ್ಣೆ ಗಿಣ್ಣೆ ಹಾಕಿದ್ಯಾ ಅಂದೆ? ಎಣ್ಣೆ ಹಾಕಿದೀನಿ ಹೇಳ್ರಿ. ಆಯ್ತು, ಎಲ್ಲ ಇಳಿದ್ಮೇಲೆ ಮಾಡ್ತೀನಿ ಬೆಳಗ್ಗೆಗೆ. ಬೆಳಗ್ಗೆಗೆಲ್ಲ ಈಗಲೇ ಮಾತಾಡ್ಸಾಮಿ. ಇಲ್ಲ ಪ್ರಯೋಜನ ಇಲ್ಲ ಇವಾಗ. ಒಳ್ಳೆ ಅಣ್ಣ, ನೀವು ಯಾರು ಅಂತ ಗೊತ್ತಾಗಿಲ್ಲ ಅಣ್ಣ, ಯಾರು ಅಂತ ಹೇಳ್ತೀರಾ? ನನಗೆ ಮುಂಚೆನೆ ಗೊತ್ತಾಗಬೇಕಾಗಿತ್ತು. ನಾಯಿ ಬಲ ಯಾವತ್ತು ಡೊಂಕೆ ಅನ್ಕೊಂಡು, ಬಟ್ ಯಾಮಾರ್ಬಿಟ್ಟೆ. ರೀ, ನಾಯಿಗೆ ಅಂತೆಲ್ಲ ಮಾತಾಡ್ಬೇಡ್ರಿ. ನೀವು ಯಾರು ಅಂತ ಹೇಳ್ತೀರಾ? ಇಲ್ಲ ಬೆಳಗ್ಗೆ ಮಾತಾಡ್ತೀನಿ. ಅವಾಗಲೂ ಹಿಂಗೆ ನಾಟಕ ಆಡಬೇಕು, ಆಮೇಲೆ ಇರೋದು.
ರೇ ಯಾರು ಅಂತ ಹೇಳ್ತೀರಾ? ಏಯ್ ಇಳಿಸ್ಬೇಕು ದನಿನ, ಯಾರು ಅಂತ ಹೇಳ್ತೀರಾ ಇಲ್ವಾ? ಇಳಿಸ್ಬೇಕು ದನಿನ ಅಂತ ಹೇಳ್ತಿರೋದು. ಏ ದನಿ ನಿಲ್ಲಿಸ್ತೀನ, ಅದ್ ನಿಲ್ಲಿಸ್ತೀನ, ಇದ್ ನಿಲ್ಲಿಸ್ತೀನ, ಅವೆಲ್ಲ ನಿನಗ್ ಬೇಡ. ಹಾ? ನೀನ್ ಯಾರು ಅಂತ ಹೇಳ ಫಸ್ಟ್. ಈ ಥರ ವರ್ಷನೇ ಇವಾಗ ಯಾರು ಅಂತ ಹೇಳೋ. ಹೇಳೋದ್ರಿಂದ ಮುಂಚೆ ನೀನ್ ಮಾತಾಡ್ಬಿಟ್ರೆ ನೀನು ಫೋನ್ ಮಾಡ್ಬಿಟ್ಟು ಬೆಳಗ್ಗೆ ಇದನ್ನ ಮಾಡ್ಲಿ. ಮಾಡ್ತೀನಿ ಸಾಯಂಕಾಲ ಮಾಡ್ತೀನಿ ಅಂತ ಏನಯ್ಯ? ಏಯ್ ಅದೇ ಇವಾಗ ಯಾರು ಅಂತ ಹೇಳಲ್ಲ ಏನಿಲ್ಲ, ನೀನ್ ಮಾತಾಡ್ತೀಯ. ಬೆಳಗ್ಗೆ ಮಾಡ್ತೀನಿ ಸಾಯಂಕಾಲ ಮಾಡ್ತೀನಿ, ನೀನ್ ಬಿಡೋವರ್ಗ್ ಹಾಕ್ತೀನಿ ಅಂತ. ಏಯ್ ಇದ್ಯಾಕೆ ಒಳ್ಳೆ ಕಟಾಕಿರೋ ಡಿವೋಜಿ ಆಡಂಗೆ ಆಡ್ತಿದ್ಯಾ? ಸ್ವಲ್ಪ ಸಮಾಧಾನ ಯಾಕೆ? ಹೇಳು ಯಾರು ಅಂತ. ಕೊಟ್ಟಿರೋ ದುಡ್ಡು ಕೇಳಿದ್ರೆ ಹಿಂಗ ಗಾಂಚಲಿಗಳು ಇದನ್ನೆಲ್ಲ ಬಡ್ಡಿ ಸಮೇತ ತೀರ್ಸ್ಬೇಕಾಯ್ತದೆ. ಇರಲಿ ಇವಾಗ ಕುಡ್ದವ್ರ ಜೊತೆ ಎಲ್ಲ ಮಾತಾಡಿ ನಂಗೆ ಅಭ್ಯಾಸ ಇಲ್ಲ, ಆಯಿತು. ಹುಡುಗ ಏಯ್ ನೀನೇ ನಂಗೆ ಮಡಗು ಅನ್ನೋದು? ಏಯ್ ನಿಮ್ಮ ಹೆಸರು ಹೇಳ್ರಿ. ಇಲ್ಲ ನಾನು ಅನ್ಭವಿಸ್ತಿದ್ದೀನಲ್ವಾ ನಿಂಗೆ ದುಡ್ಡು ಕೊಟ್ಬಿಟ್ಟು ಇಷ್ಟು ದಿವಸ, ನೀನು ಒಂದು ನೈಟ್ ಅನ್ಭವಿಸು. ಏಯ್ ಎಷ್ಟು ಕೊಟ್ಟಿದ್ಯಾ ನೀನು? ಎಷ್ಟು ಕೊಟ್ಟಿದ್ಯಾ ನೀನು? ಓ ಎಷ್ಟು ಕೊಟ್ಟಿದ್ಯಾ ಹೇಳು. ಈಸ್ಕೊಂಡ ದೊಡ್ಡ ಮನ್ಸಂಗೆ ಗೊತ್ತಿಲ್ವಾ ಎಷ್ಟು ಕೊಟ್ಟಿದ್ದೀನಿ, ಎಷ್ಟು ಕೊಡ್ಬೇಕು? ಏಯ್ ಎಷ್ಟು ಕೊಟ್ಟಿದ್ಯಾ ಹೇಳು ಮನ್ಸ ನೀನು. ಬಿಡಪ್ಪ ದೇವ್ರು, ನಾನು ಹೇಳಿಲ್ವಾ ತಿರುಪ್ತಿ ಉಂಡಿಗೆ ಹಾಕ್ತಂಗೆ ಅನ್ಕೊಂಡ್ಬಿಡ್ತೀನಿ. ಹಾ ಅದೆಷ್ಟು ದಿವಸ ನಡೆಸು ಆಯ್ತು. ಹಾ ಬಿಡು. ಊರ್ಗೆಲ್ಲ ಕಲರ್ ಕಾಗೆ ಹಾರಿಸ್ತಾನೆ, ಇವನಂದ್ರೆ ಎಂಟರ್ಟೈನ್ಮೆಂಟ್ ಯಾವ ರಾಣೆ. ಕಲರ್ ಕಾಗೆ RJ Sunil, Prank Calls.